ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ, ಆದರೆ ಪ್ರಯತ್ನಗಳನ್ನೇ ಮಾಡದಿರುವುದು ಜೀವನದ ದೊಡ್ಡ ಸೋಲು. ನಡೆದಷ್ಟು ದಾರಿ ಇದೆ, ಪಡೆದಷ್ಟು ಭಾಗ್ಯವಿದೆ. ಜೀವನದಲ್ಲಿ ಮನುಷ್ಯ ಎಷ್ಟು ನೋವು ಅವಮಾನ ಪಡುತ್ತಾನೋ ಅಷ್ಟು ಚೆನ್ನಾಗಿ ಬದುಕುತ್ತಾನೆ. ಅವನಿಗೆ ಛಲ ಅನ್ನೋದು ಇರಬೇಕು ಅಷ್ಟೇ. ದುಡಿಯೋರಿಗೆ ಗೊತ್ತು ಮಣ್ಣಿನ ಬೆಲೆ, ಬಡವರಿಗೆ ಗೊತ್ತು ದುಡ್ಡಿನ ಬೆಲೆ, ತಿಳಿದವನಿಗೆ ಗೊತ್ತು ಜೀವನದ ಬೆಲೆ. ತಡವಾದರೂ ಪರವಾಗಿಲ್ಲ, ಜೀವನದಲ್ಲಿ ಏನಾದರೂ ಸಾಧಿಸು. ಜನರು ನಿನ್ನ ಬಗೆಗಿಂತ ನಿನ್ನ ಯೋಗ್ಯತೆ ಬಗ್ಗೆ ಜಾಸ್ತಿ ಕೇಳುತ್ತಾರೆ. ಅವಮಾನಗಳು ಕೆಲವರಿಗೆ ಸಾಧಿಸಲು ಸವಾಲಾಗಿ ಕಾಣುತ್ತದೆ. ಕಷ್ಟ ಮತ್ತು ಸಮಸ್ಯೆಗಳಿಗೆ ಎರಡು ಔಷಧಿಗಳಿವೆ, ಒಂದು ದುಡಿಮೆ, ಇನ್ನೊಂದು ತಾಳ್ಮೆ. ನಗು ನಗುತ್ತಾ ನಾಟಕ ಮಾಡೋ ಇಲ್ಲಿ ನೈತಿಕತೆಗಿಂತ ನಾಟಕಕ್ಕೆ ಬೆಲೆ ಜಾಸ್ತಿ. ಅಸಾಧ್ಯವೆಂಬ ವೈರಿ, ಅಪಾಯವೆಂಬ ಆಟ, ಸಾಧ್ಯ ಎನ್ನುವ ಭರವಸೆಗಳು ಯಶಸ್ಸಿನ ಮೂಲ ಸರಕಗಳು. ಮುಖವಾಡ ಧರಿಸಿ ನಾಟಕ ಮಾಡೋ ಮಂದಿಗಳ ಮುಂದೆ ನೇರವಾಗಿ ಬದುಕಬೇಕು. ನನ್ನ ಕನಸು ಏನೆಂದರೆ ನನ್ನ ತರಹ ಆಗಬೇಕು ಎಂದು ಇನ್ನೊಬ್ಬರು ಕನಸು ಕಾಣಬೇಕು. ಆ ರೀತಿ ಬೆಳಿಬೇಕು. ಬಡವನಾಗಿ ಬದುಕಿದ್ದು ಸಾಕು, ಬಂಡವಾಳ ಹಾಕುವಷ್ಟು ಬೆಳಿಬೇಕು. ಸಾಧನೆಯಲ್ಲಿ ಅಂತ್ಯವಾಗಬೇಕು ಎಂಬುವುದು ಗುರಿಯಾಗಿರುತ್ತದೆ. ಗುರಿಯ ಹಾದಿಯಲ್ಲಿ ಎದುರಾಗುವ ಅವಮಾನಗಳೆಲ್ಲವೂ ಒಂದೊಂದು ಉಳಿಪೆಟ್ಟು ಇದ್ದಂತೆ. ಬೆವರು ಸುರಿಸಿ ಕಷ್ಟಪಟ್ಟು ಉನ್ನತ ಸ್ಥಾನಕ್ಕೆ ಬಂದವನು ಎಂದಿಗೂ ಜೀವನದಲ್ಲಿ ಸೋಲುವುದಿಲ್ಲ. ಒಂದು ವೇಳೆ ಸೋತರೆ ಅದೃಷ್ಟ ಕೈಕೊಟ್ಟು ಸೋತಿರುತ್ತಾನೆ ಹೊರತು ಪ್ರಯತ್ನದಿಂದಲ್ಲ. ಒಂದು ಗುರಿಯನ್ನು ತಲುಪಲು 1000 ಪ್ರಯತ್ನ ಮಾಡು, ಆದರೆ ಒಂದು ಪ್ರಯತ್ನದಿಂದ 1000 ಗುರಿಗಳನ್ನು ಮುಟ್ಟುವ ಆಸೆ ಕಾಣಬೇಡ. ಇನ್ನೊಂದು ಮುಖ್ಯವಾದ ಗುಣವೆಂದರೆ ಅದುವೇ ತಾಳ್ಮೆ ಗುಣ. ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಅತಿ ಹೆಚ್ಚು ತಾಳ್ಮೆ ಇರಬೇಕು. ಈ ಒಂದು ತಾಳ್ಮೆವಿದ್ದರೆ ನಾವು ಎಂತಹ ಕೆಲಸವನ್ನು ಕೂಡ ಅತಿ ಸುಲಭವಾಗಿ ಮಾಡಬಹುದು. ಹಾಗೆ ತಾಳ್ಮೆಯಿಂದ ದೊಡ್ಡ ದೊಡ್ಡ ಅನಾಹುತಗಳನ್ನು ಸಹ ನಾವು ತಪ್ಪಿಸಬಹುದು. ಆದ್ದರಿಂದ ಜೀವನದಲ್ಲಿ ಮನುಷ್ಯನಿಗೆ ತಾಳ್ಮೆ ಎಂಬ ಗುಣ ಖಂಡಿತ ಇರಲೇಬೇಕು. ಮತ್ತೊಂದು ಮುಖ್ಯ ಗುಣವೆಂದರೆ ದಾನಗುಣ. ನಮ್ಮ ಪುರಾತನ ಕಾಲದಲ್ಲಿ ದಾನಶೂರ ಎಂದು ಹೆಸರುವಾಸಿಯಾದ ಕರ್ಣನ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತು. ಅವನು ಯಾರೇ ಬಂದು ಏನೇ ಕೇಳಿದರೂ ಸಹ ತನ್ನ ಅಮೂಲ್ಯವಾದ ವಸ್ತುಗಳನ್ನು ಸಹ ಕೊಡುತ್ತಿದ್ದನು. ಹಾಗಾಗಿ ಯಾರಿಗೆ ದಾನಗುಣ ಇರುತ್ತದೆಯೋ ಅವರು ಜೀವನದಲ್ಲಿ ಅತಿ ಹೆಚ್ಚು ಐಶ್ವರ್ಯವನ್ನು ಗಳಿಸುತ್ತಾರೆ ಎಂದು ಕೃಷ್ಣ ಹೇಳುತ್ತಾನೆ. ಈ ದಾನದಿಂದ ನಾವು ಎಷ್ಟೇ ಖುಷಿ ಪಡೆಯುತ್ತೀವಿ ಅಂದರೆ ಇನ್ನೊಬ್ಬ ವ್ಯಕ್ತಿಯನ್ನು ನಾವು ಖುಷಿಪಡಿಸುತ್ತೇವೆ. ಇದರಿಂದ ನಿಮ್ಮ ಎಲ್ಲ ಸುಖಗಳನ್ನು ಅನುಭವಿಸಿದಷ್ಟು ಅನುಭವವಾಗುತ್ತದೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕ್ತಾ ಇರೋಂಥ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮ್ಗೆ ಬರುತ್ತದೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.